ಮಾಡೋದು ಸಿಂಪಲ್ಲಾಗಿ ಮನೇಲಿ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ನಾನು ಇವಾಗ ಇದಕ್ಕೆ ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡ್ರೆ ನಾವು ಇದರಲ್ಲಿ ಒಂದು 8 ರಿಂದ 9 ಮಾಡ್ಕೋಬೋದು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಇದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡಿದ್ದೀವಿ, ಒಂದು 1/4 ಕಪ್ಪಷ್ಟು. ಇವಾಗ ಯಾವುದ್ರಲ್ಲಿ ನಾವು ಮೈದಾ ಹಿಟ್ಟು ತೊಗೊಂಡಿದ್ದೀವಲ್ವ ಅದೇ ಬೌಲಲ್ಲಿ ಒಂದು 1/4 ಕಪ್ಪಷ್ಟು ನಾನು ಇದಕ್ಕೆ ಮೊಸರು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಹಾಗೆಯೇ ನಾನು ಒಂದು 2 ಸ್ಪೂನಷ್ಟು ಸಕ್ಕರೆ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋ ಮಾಡಲಿಕ್ಕಾಗಿಲ್ಲ, ನೀವು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಆಮೇಲೆ ಪಾಕ ಕೂಡ ಮಾಡಿ ಹಾಕ್ತೀವಿ ನಾವು, ಅದರಲ್ಲೂ ಸ್ವೀಟ್ ಇರುತ್ತೆ ನೋಡಿ. ಇದಿಷ್ಟು ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ನೋಡಿ. ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ, ಸ್ಮೂತಾಗಿ ಬರಬೇಕು ಹಿಟ್ಟು. ಮೈದಾ ಹಿಟ್ಟು ತುಂಬ ಸ್ಮೂತಾಗಿ ಬಂದರೆ ನಾವು ಪೂರಿ ಬಾದಾಮ್ ಪೂರಿ ಲಟ್ಟಿಸುವಾಗ ಎಲ್ಲ ನಮಗೆ ಈಸಿ ಆಗುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಬಾಯಿಗೆ ಟೇಸ್ಟಿ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ನೋಡಿ. ಇದನ್ನು ನಾವು ನೀಟಾಗಿ ಕಲಿಸ್ಕೊಂಡು ನಾದ್ಕೋಬೇಕಾಗತ್ತೆ ಸ್ಮೂತ್ ಆಗೋವರೆಗೂ. ಇದಿಷ್ಟು ಸ್ಮೂತ್ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳಿ ನೋಡಿ. ಇವಾಗ ಇದಿಷ್ಟು ನಾವು ಕಲಿಸ್ಕೊಂಡಾದ್ಮೇಲೆ ನೋಡಿ, ಇದಿಷ್ಟನ್ನ ಇನ್ನು ಸ್ವಲ್ಪ ನೀಟಾಗಿ ನಾವು ನಾದ್ಕೊಂಡು ನೋಡಿ. ಇದಿಷ್ಟು ನಮಗೆ ಕೈಗೆ ಈ ಥರ ಸ್ಮೂತಾಗಿ ಸಿಗಬೇಕು ಹಿಟ್ಟು ನೋಡಿ. ಈ ಥರ ಸ್ಮೂತಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಹೊತ್ತು ಒಂದು 10 ನಿಮಿಷದಷ್ಟು ನಾವು ನೆನ್ಕೊಳ್ಳೋಕೆ ಬಿಡಬೇಕಾಗತ್ತೆ. ಇದನ್ನು ನಾನೀಗ ಮುಚ್ಚಿ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ. ಇದು ನೆನ್ಕೊಳ್ಳೋವರೆಗೂ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನು ಸಕ್ಕರೆ ಯಾವ ಬೌಲಲ್ಲಿ ತೊಗೊಂಡಿದ್ದೀನೋ ಅದೇ ಸೇಮ್ ಮೆಜರ್ಮೆಂಟಲ್ಲೇ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕ್ಕೋಬೇಕಾಗತ್ತೆ. 1 ಕಪ್ಪು ನಾವು ಸಕ್ಕರೆ ತೊಗೊಂಡಿದ್ದೀವಿ ಅಂದರೆ ಅದರಲ್ಲಿ ಅರ್ಧ ಅಷ್ಟು ನೀರು ಹಾಕ್ಕೋಬೇಕು. ಇದನ್ನು ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ. ನೀಟಾಗಿ ಮಿಕ್ಸ್ ಆಗಿ ಸಕ್ಕರೆ ಎಲ್ಲ ಕರಗಬೇಕು. ಅದು ನೋಡಿ ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು. ನೀಟಾಗಿ ಕುದೀತಾ ಇದೆ. ಇದು ನಮಗೆ ಒಂದೆಳೆ ಪಾಕ ಬರಬೇಕು ನೋಡಿ. ನೀಟಾಗಿ ನಾವು ಕುದಿಸ್ಕೊಂಬಿಡೋಣ ನೋಡಿ. ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಈ ಥರ ಒಂದೆಳೆ ಬರಬೇಕು. ಇದಿಷ್ಟು ಆದಮೇಲೆ ಪಾಕ ರೆಡಿ ಇದೆ ಅಂತ ಹೇಳಿ ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ನೋಡಿ. ಇದಿಷ್ಟನ್ನು ನಾನು ಇವಾಗ ಆಫ್ ಮಾಡಿದ್ದೀನಿ. ಈಗ ನಾವು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಬೇಕಾಗತ್ತೆ. ಕರಿಯೋದಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ಳಿ. ಈಗ ಇದು 10 ರಿಂದ 15 ನಿಮಿಷದಷ್ಟು ನೆಂದಿದೆ ನೋಡಿ. ಸ್ಮೂತಾಗಿ ಇಟ್ಟು ಬಂದಿದೆ ಅಲ್ವಾ. ಇವಾಗ ಒಂದು ಸ್ವಲ್ಪ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ನೀಟಾಗಿ ಎಣ್ಣೆ ಹಚ್ಕೊಂಡು ನೋಡಿ, ಇವಾಗ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ತಾ ಇದ್ದೀನಿ. ಇನ್ನೊಮ್ಮೆ ಆದಷ್ಟು ಹಿಟ್ಟು ಸ್ಮೂತಾಗಿ ಬರೋವರೆಗೂ ನಾದ್ಕೊಳ್ಳೋಣ. ಇದಿಷ್ಟ ಆದಮೇಲೆ ನಾನು ಒಂದು ಚಿಕ್ಕ ನಿಂಬೆಹಣ್ಣು ಇರುತ್ತಲ್ಲ ಆ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಉಂಡೆನ ನಾವು ರೆಡಿ ಇಟ್ಕೊಂಡ್ಬಿಟ್ರೆ ಲಟ್ಟಿಸ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಮಣೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಇಷ್ಟಿಷ್ಟು ನಾವು ಲಟ್ಟಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ತುಂಬ ಪದರಾಗಿ
ಚೆನ್ನಾಗಿರುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಂಬಿಡೋಣ ನಾವು. ನೋಡಿ, ಇದಿಷ್ಟು ಆದಮೇಲೆ ತುಂಬ ಪ್ರೆಸ್ ಮಾಡಬಾರ್ದು, ಎಡ್ಜಲ್ಲಿ ಮಾತ್ರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ, ಅದು ಓಪನ್ ಆಗಬಾರ್ದು ಅಂತ. ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಅದು ಲವಂಗ ಇಟ್ಕೊಳ್ಳೋದೇನು ಬೇಡ ಅಂದರೆ ಪ್ಲೈನಾಗೆ ಮಾಡ್ಕೋಬೋದು. ಇದನ್ನು ಇವಾಗ ನಾವು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಎಲ್ಲ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿನೇ ಉರಿ ಇಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಂದು 10% ಬೆಂದಿದೆ ಅಂದಮೇಲೆ ಅದನ್ನು ಸಣ್ಣ ಮಾಡಬೇಕಾಗತ್ತೆ. ಉರಿ ಸಣ್ಣ ಇಟ್ಟು ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಅಂತ ಹೇಳಿ. ಇಲ್ಲ ಫೋಲ್ಡ್ ಆಗಿರುತ್ತಲ್ಲ, ಒಳಗಡೆ ನೀಟಾಗಿ ಫ್ರೈ ಆಗಿರೋದಿಲ್ಲ. ನೋಡಿ, ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಕಲರು ನೀಟಾಗಿ ಫುಲ್ ಗೋಲ್ಡ್ ಕಲರ್ ಬರಬೇಕು, ಇಲ್ಲಾಂದರೆ ಬೆಂದಿರೋದಿಲ್ಲ ಅದು. ಹಾಗಾಗಿ ಆದಷ್ಟು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಎಲ್ಲ ಚೆನ್ನಾಗಿ ಕಲರ್ ಬರಬೇಕು. ನೋಡಿ, ಇದನ್ನು ಇವಾಗ ಎಲ್ಲ ಕಲರ್ ಚೆನ್ನಾಗಿ ಬಂದಿದೆ. ನಾವು ಒಳಗಡೆ ಬೇಯಬೇಕು ಅಂದರೆ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡೆ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ಫುಲ್ಲು ಗೋಲ್ಡ್ ಕಲರ್ ಬರಬೇಕು. ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಟೇಸ್ಟಿ ಇರುತ್ತೆ ತಿನ್ನೋದಕ್ಕೆ. ನೋಡಿ, ಇದಿಷ್ಟು ಆದಮೇಲೆ ನಾನಿವಾಗ ಇದನ್ನೆಲ್ಲ ನೋಡಿ ನೀಟಾಗಿ ಎಣ್ಣೆ ಇದು ಮಾಡಿಕೊಂಡು ಪಾಕದೊಳಗಡೆ ಹಾಕ್ಕೋಬೇಕಾಗತ್ತೆ. ನೋಡಿ, ಪಾಕದೊಳಗಡೆ ಇದನ್ನು ನಾವು ನೀಟಾಗಿ ಎರಡೂ ಕಡೆ ಪಾಕ ಹತ್ಕೊಳ್ಳೋ ಥರ ಇದು ಮಾಡಬೇಕು ನಾವು ಅದನ್ನು. ನೋಡಿ, ಈಗ ಅದನ್ನು ಕೂಡ ನಾನು ತೆಗೆದು ಇದರಲ್ಲೇ ಒಮ್ಮೆನೇ ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ಫ್ರೈ ಮಾಡ್ಕೊಂಡಿರೋದು. ಕಲರ್ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟಿಯಾಗಿ. ನೋಡಿ, ಇದಿಷ್ಟು ಆದಮೇಲೆ ನಾನಿವಾಗ ಇದನ್ನು ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಈ ಥರ ತಿರುಗಿಸಿ ಹಾಕ್ಕೊಳ್ಳೋಣ. ಯಾಕೆಂದರೆ ಪಾಕ ನೀಟಾಗಿ ಎರಡೂ ಕಡೆಗೆ ಪಾಕ ಹೋಗ್ಬೇಕಲ್ವ, ಹಾಗಾಗಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಅದರಲ್ಲೇ ಬಿಟ್ಟು ಪಾಕದಲ್ಲಿ ತೆಕ್ಕೋಬೇಕಾಗತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತಿನ್ನೋದಕ್ಕೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಒಮ್ಮೆ. ನಾನು ಇದನ್ನು ಚಿಕ್ಕದ್ರಲ್ಲೇ ಮಾಡಿದ್ದೀನಿ. ನೀವು ಸ್ವಲ್ಪ ಇವಾಗ ಜಾಸ್ತಿ ಮಾಡ್ತಾಯಿದ್ದೀವಿ ಅಂದರೆ ನಾವು ದೊಡ್ಡ ಪ್ಯಾನಲ್ಲಿ ಮಾಡಿಕೊಂಡ್ರೆ ನಮಗೆ ಅದನ್ನೆಲ್ಲ ಎರಡೂ ಕಡೆ ನೀಟಾಗಿ ಪಾಕ ಹತ್ಕೊಳ್ಳೋ ಥರ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ನಾನು ಸ್ವಲ್ಪ ಮಾಡಿದ್ದೀನಲ್ವ, ಹಾಗಾಗಿ ಅದು ಪ್ಯಾನ್ ಸ್ವಲ್ಪ ಚಿಕ್ಕದಾಗಿದೆ. ನೋಡಿ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಇದು ರೆಡಿ ಇದೆ. ಇವಾಗ ಸ್ವಲ್ಪ ನಾನು ಒಣಕೊಬ್ಬರಿನ ತುರಿದು ಹಾಕಿದ್ದೀನಿ. ಟೇಸ್ಟ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತೇಳಿ ತಿಳಿಸಿ. ಧನ್ಯವಾದಗಳು.